ಎಲ್ಲ ಬರೀ ಮೈಸೂರವ್ರಿಗೆ ಹೇಳಲ್ಲ, ಯಾಕಂದ್ರೆ ಈ ಹಿಡನ್ ಜೆಮ್ ನ ನೀವು ಎಷ್ಟೇ ದೂರ ಇದ್ರು ಒಂದ್ಸಲ ಎಕ್ಸ್ಪ್ಲೋರ್ ಮಾಡ್ಲೇಬೇಕು. ಮೈಸೂರು ಊರಿಗೆ ತುಂಬಾ ಹತ್ರ ಇದೆ, ಜಸ್ಟ್ 35 ಕಿಲೋಮೀಟರ್ಸ್ 1 hour ಡ್ರೈವ್ ಅಷ್ಟೇ. ಲೊಕೇಶನ್ ಹಾಗೂ ಪ್ರಾಪರ್ ರೂಟ್ ಗೆ ವಿಡಿಯೋನ ಕೊನೆ ತನಕ ನೋಡಿ. ಈ ಪ್ಲೇಸ್ ನ ನೋಡಿ ನಾವು ಕಳ್ದೋದ್ವಿ. ಇಷ್ಟು ಚಂದ ಇರೋ ಸನ್ಸೆಟ್ ನ ನೋಡ್ತೀವಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ವೇ ಟು ಹೆವನ್ ಅಂತಾನೆ ಹೇಳ್ಬೋದು. ಜೊತೆಗೆ ಈ ಸ್ಪಾಟ್ ಅಂತೂ ಬ್ಯೂಟಿಫುಲ್ ಆಗಿದೆ, ಕಣ್ಣಿಗೆ ಹಬ್ಬ ಅಂತಾನೆ ಹೇಳ್ಬೋದು. ಇಲ್ಲೊಂದು ದೇವಸ್ಥಾನ ಕೂಡ ಇದೆ, ಹಾಗೆ ಸ್ವಲ್ಪ ದೂರದಲ್ಲಿ ಪುಟ್ಟ ಲೇಕ್ ಕೂಡ ಇದೆ. ಲೊಕೇಶನ್ ಬಂದು ಚಂದ್ರಮೌಳೇಶ್ವರ ಬೆಟ್ಟ, ಹೀರಿಕಾಟಿ, ನಂಜನಗೂಡು ಹತ್ರ. ಗೂಗಲ್ ಮ್ಯಾಪ್ ಅಲ್ಲಿ ಹೀರಿಕಾಟಿ ಅಂತ ಲೊಕೇಶನ್ ಹಾಕೊಳ್ಳಿ. ರೈಟ್ ಸೈಡ್ ಅಲ್ಲಿ ಹೀರಿಕಾಟಿ ಗೇಟ್ ಬಸ್ ಸ್ಟಾಪ್ ಸಿಗುತ್ತೆ, ಅಲ್ಲಿಂದ ಚಂದ್ರಮೌಳೇಶ್ವರ ಬೆಟ್ಟಗೆ ಮ್ಯಾಪ್ ಹಾಕೊಳ್ಳಿ. ವಿ ಸಜೆಸ್ಟ್ ಬೈಕ್ ರೈಡ್ಸ್, ಆಸ್ ಬೈಕ್ ಅಲ್ಲಿ ಟಾಪ್ ತನಕ ರೀಚ್ ಆಗ್ಬಹುದು. ಸ್ವಲ್ಪ ದೂರ ಆಫ್ ರೋಡ್ ಇರೋದ್ರಿಂದ ಕಾರ್ ಅಲ್ಲಿ ಟಾಪ್ ತನಕ ರೀಚ್ ಆಗಕ್ಕಾಗಲ್ಲ. 200 ಮೀಟರ್ಸ್ ಮುಂಚೆನೆ ಕಾರ್ ಪಾರ್ಕ್ ಮಾಡಿ ವಾಕ್ ಮಾಡ್ಬೇಕು. ನೀವು ಕೂಡ ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಚಂದ್ರಮೌಳೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಅದು ನಮ್ಮ ನಂಜನಗೂಡಿಂದ ತುಂಬಾ ಹತ್ರ. ಹೇಗಿದೆ ಅಂತ ತೋರಿಸ್ತೀನಿ. ನಾನು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ನಾನು ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಹೇಳಿದರು, ಅದನ್ನು ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಯಾವ ಥರ ಇದೆ ಅನ್ನೋದು ನನಗೂ ಗೊತ್ತಿಲ್ಲ, ಹೋದ್ಮೇಲೆ ತೋರಿಸ್ತೀನಿ. ಹಾಗೆ ಇವತ್ತು RCB ವರ್ಸಸ್ CSK ಮ್ಯಾಚ್ ಇದೆ. RCB ಗೆದ್ದರೆ ಪ್ಲೇ ಆಫ್ಗೆ ಹೋಗುತ್ತೆ, ಇಲ್ಲಾಂದರೆ ಮನೆಗೆ ಹೋಗುತ್ತೆ. RCB ಗೆಲ್ಲಿ ಅಂತಲೇ ಆಶಿಸ್ತೀನಿ ಎಲ್ಲರಿಗೂ. RCB ಗೆಲ್ಲಬೇಕು, ಇವತ್ತು ಪ್ಲೇ ಆಫ್ಗೆ ಹೋಗ್ಬೇಕು. ಇವತ್ತು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಮಳೆ ಬರೋ ಥರ ಇದೆ. ನಿನ್ನೆ ಕೂಡ ಮಳೆಯಲ್ಲಿ ನೆನ್ಕೊಂಡೇ ಬಂದೆ ಬರಬೇಕಾದ್ರೆ. ಇವತ್ತೇನಾಗುತ್ತೋ ಗೊತ್ತಿಲ್ಲ. ಬರಬೇಕಾದ್ರೆ ಮತ್ತೆ ಮಳೆಗೇನಾದರೂ ಸಿಗಾಕೋತೀನ ಏನೋ ಗೊತ್ತಿಲ್ಲ. ಟೈಮ್ ಈಗ ಆಲ್ರೆಡಿ 5:30 ಆಗಿದೆ ಸಂಜೆ. ಇಲ್ಲಿಂದ 25 ಕಿಲೋಮೀಟ್ರ್ ಆಗುತ್ತೆ ದೂರ. ಅದಕ್ಕೆ ಬೇಗ ಹೋಗಿ ಬರ್ಬೋದಲ್ಲ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಪೆಟ್ರೋಲ್ ಬಂಕ್ ಬಂತು, 100 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಬಿಡೋಣ. ಇಲ್ಲಿಂದ ಸ್ಟಾರ್ಟ್ ಆದರೆ ಆಫ್ ರೋಡಿಂಗು ಸುಮಾರು ಒಂದು 3 ಕಿಲೋಮೀಟ್ರ್ ಗಂಟು ಆಫ್ ರೋಡೆ. ದೇವರಾಣೆ ಇಲ್ಲಿ ಗಾಡಿ ಅಂತೂ ಓಡ್ಸೋಕ್ಕೂ ಆಗಲ್ಲ, ಒಂದು ಹಳ್ಳನೂ ತಪ್ಸೋಕ್ಕಾಗಲ್ಲ. ಇಲ್ಲಿ ಒಂದು ಹಳ್ಳ ಬಿಟ್ಟರೆ ಒಂದು ಹಳ್ಳ ಗ್ಯಾರಂಟಿ. ಇಲ್ಲಿಗೆ ಬರೋದು ಯಪ್ಪ ತುಂಬಾ ಕಷ್ಟ. ಇಲ್ಲಿ ಲಾರಿಗಳೇ ಓಡಾಡಿರೋದ್ರಿಂದ ರೋಡು ಈ ಥರ ಆಗಿದೆ. ರೋಡಲ್ಲಂದರೆ ಹೋಗ್ಬೋದು, ಹಿಂದ್ಗಡೆ ಮಾತ್ರ ಯಪ್ಪ ಒಂದು ಹಳ್ಳನೂ ತಪ್ಸೋಕ್ಕಾಗಲ್ಲ. ಇಲ್ಲಿ 3 ಕಿಲೋಮೀಟ್ರ್ ಆಫ್ ರೋಡೆ. ಗಾಡಿ ಓಡಿಸೋರು ಮಾತ್ರ ಸುಸ್ತಾಗೋದಂತ ಗ್ಯಾರಂಟಿ. ನಿಪಾಟಿ ಹಳ್ಳಿಗಳು. ಇಲ್ಲಿ ಹಿಂದೆ ಒಂದು ಹಳ್ಳಿ ಐತೆ, ಅವ್ರು ಯಾರು ಓಟ್ ಹಾಕ್ತಾಯಿದ್ರೋ ಅದಂತೂ ಗೊತ್ತಿಲ್ಲ. ಇಲ್ಲಿ ಗೆದ್ದಿರೋ ಅದೇನು ಮಾಡ್ತಾಯಿದ್ದನೋ ಕಾಣೆ, ಅದು ಗೊತ್ತಿಲ್ಲ. ರೋಡಂತೂ ಒಂದು ಚೂರು ಆಗಿಲ್ಲ ಇಲ್ಲಿ. ಕತೆ ಇದು ಮಾತ್ರ ಯಾರು ದೇವರಂತೂ ಸೃಷ್ಟಿ ಮಾಡಿಲ್ಲ, ಇದನ್ನು ಜನಗಳೇ ಸೃಷ್ಟಿ ಮಾಡಿರೋದು. ಇದನ್ನು ಈ ಥರ ಎಲ್ಲ ವಾಡ್ದು ಕಲ್ಲಿಗೋಸ್ಕರ, ಸ್ಯಾಂಡ್ಗೋಸ್ಕರ ವಾಡ್ದು ಬೆಟ್ಟ ಗುಟ್ಟ ಎಲ್ಲನೂ ಈ ಥರ ಮಾಡಿರೋದು. ಎಷ್ಟು ಹಾಳು ಮಾಡವ್ರೆ ಅಂದರೆ ಭೂಮಿನ ಭಯಂಕರವಾಗಿ ಹಾಳು ಮಾಡವ್ರೆ ಗಣಿಗಾರಿಕೆಯಿಂದ. ಇನ್ನೂ ಹಾಳು ಮಾಡ್ತಾನೆ ಅವರೇ. ಇದನ್ನು ಹೇಳೋರು ಕೇಳೋರು ಯಾರೂ ಇಲ್ಲ ಅನ್ಸುತ್ತೆ ಒಟ್ಟಿನಲ್ಲಿ. ಇದನ್ನು ಅದ್ಭುತವಾದ ಜಾಗ ಅಂತ ಕೂಡ
ರೀಲ್ಸಲ್ಲಿ ಹೇಳ್ತಾರೆ. ಇಲ್ಲಿ ಎಷ್ಟರ ಮಟ್ಟಿಗೆ ಹಾಳಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಏನು ಹೇಳ್ತಾ ಇಲ್ಲ. ಇಲ್ಲಿಂದ ಹಾಗೆ ಒಂದು ಸ್ವಲ್ಪ ಮೇಲ್ಗಡೆ ಹೋದರೆ ದೇವಸ್ಥಾನ ಸಿಗುತ್ತೆ. ಯಾವ ದೇವಸ್ಥಾನ ಅಂತ ಅಲ್ಲಿ ಗೊತ್ತಿಲ್ಲ. ಕೆಳಗಡೆ ಒಂದು ಕೂಡ ಒಂದಿದೆ. ನೋಡೋಣ ಮೇಲ್ಗಡೆ ಹೋಗಿ ಯಾವ ದೇವಸ್ಥಾನ ಅಂತ. ಹಬ್ಬಬ್ಬಬ್ಬ, ಆ ಕಡೆ ಎಲ್ಲ ಜಮೀನು, ಇಲ್ಲೆಲ್ಲ ಕಂಪ್ಲೀಟಾಗಿ ಹಾಳು ಮಾಡ್ತಾವ್ರೆ. ಎಷ್ಟು ಆಳ ತೆಗ್ದವ್ರೆ ಅಂದರೆ ಭಯಂಕರ ತೆಗ್ದವ್ರೆ ನೋಡಿ. ಇದೇ ಇರಬೇಕು ಚಂದ್ರಮೌಳೇಶ್ವರ ದೇವಸ್ಥಾನ. ಇಲ್ಲಿ ಮೆಟ್ಲು ಮಾಡವ್ರೆ. ಬಾಕ್ಲಾಕಿದೆ ಇಲ್ಲಿ. ಇಲ್ಲಿಗೆ ಬಂದು ಯಾರು ಪೂಜೆ ಮಾಡ್ತಾರೋ ಏನೋ ಗೊತ್ತಿಲ್ಲ. ಫೋನ್ ನಂಬರ್ ಕೂಡ ಹಾಕವ್ರೆ. ಅಲ್ಲೊಂದು ಯಾವುದೋ ಚಿಕ್ಕ ದೇವಸ್ಥಾನ ಇದೆ. ಅದನ್ನೇ ಯಾಕೆ ಮಡಗಿದಾರೋ ಅದನ್ನು ಹೊಡೆದಾಕೋದು ಬಿಟ್ಟು ಹೊತ್ತಾಗೆ ಇದನ್ನೆಲ್ಲ ಕೊರ್ಕೊ ಹೋಯ್ತವ್ರೆ. ಇನ್ನು ಅದು ನೆಕ್ಸ್ಟು ಅದು ಹಿಂಗೆ ಕೊರ್ಕೊಂಡು ಬರ್ತಾವ್ರೆ. ಇದು ರಾಮನ ದೇವಸ್ಥಾನ. ರಾಮ, ಲಕ್ಷ್ಮಣ, ಸೀತೆ, ಹನುಮಂತ, ಇದೊಂದು ದೇವಸ್ಥಾನ ಇದೆ. ನಿಷೇಧಿತ ಪ್ರದೇಶ. ಇಲ್ಲಿ ಅಕ್ಕಪಕ್ಕ ಇರೋಂಥ ಹಳ್ಳಿಯವ್ರು ಏನು ಮಾಡ್ಬಿಟ್ಟವ್ರೆ, ಜಮೀನನ್ನ ಕೊಟ್ಬಿಟ್ಟವ್ರೆ. ಇಲ್ಲಿ ಏನೂ ಮಾಡೋಕ್ಕಾಗಲ್ಲ, ಬೆಳೆಯೋಕ್ಕಾಗಲ್ಲ ಅಂತ. ಇದನ್ನು ತಗೊಂಡವನು ಯಾವನೋ ಕಲ್ಲು, ಮಣ್ಣು, ಡಸ್ಟು, ಜಲ್ಲಿ ಎಲ್ಲ ಚೆನ್ನಾಗಿ ಮಾಡ್ತಾವನೆ. ಗಣಿಗಾರಿಕೆ ಅಂತೂ ಚೆನ್ನಾಗಿ ಹೊಡಿತಾರೆ. ಒಳ್ಳೆ ದುಡ್ಡು ಮಾಡ್ತಾವನೆ ಒಟ್ಟಿನಲ್ಲಿ. ಇನ್ನು ಹೇಳೋರು ಕೇಳೋರು ಯಾರೂ ಇಲ್ಲ ಒಟ್ಟಿನಲ್ಲಿ. ಕೊನೆಯದಾಗಿ ಹೇಳಬೇಕು ಅಂತಂದರೆ ಈ ಪ್ಲೇಸ್ನ ನೋಡಿಕೊಂಡು ಯಾವುದೇ ಕಾರಣಕ್ಕೂ ಬರೋಕ್ಕೆ ಹೋಗ್ಬೇಡಿ. ಇದು ಬರೋ ಅಂಥ ಪ್ಲೇಸೂ ಅಲ್ಲ, ಅಂಥ ಜಾಗ ಚೆನ್ನಾಗೂ ಇಲ್ಲ. ಬರೀ ಇಲ್ಲೆಲ್ಲ ಹಳ್ಳ ತೋಡಿ ಕಲ್ಲುಗಳನ್ನ ತಗೋತಾವ್ರೆ, ಜಲ್ಲಿ ಮತ್ತು ಡಸ್ಟ್ ಇದನ್ನು ಮಾಡ್ತಾವ್ರೆ ಅಷ್ಟೇ. ಇಲ್ಲಿ ನೋಡೋ ಅಂಥ ಪ್ಲೇಸ್ ಅಲ್ವೇ ಅಲ್ಲ ಇದು. ಯಾವಳೋ ಒಬ್ಬಳು ರೀಲ್ಸಲ್ಲಿ ಹಾಕ್ಬಿಟ್ಟು ನೋಡೋ ಅಂಥ ಪ್ಲೇಸು ಅದ್ಭುತವಾಗಿದೆ ಹಂಗೆ ಹಿಂಗೆ ಅಂತ ಹಾಕೋಳೆ. ಅದೇನೂ ಅಲ್ಲ. ಇಲ್ಲಿ ನೋಡೋ ಅಂಥ ಪ್ಲೇಸ್ ಅಲ್ವೇ ಅಲ್ಲ. ಇಲ್ಲಿ ಗಣಿಗಾರಿಕೆ ನಡೀತೈತೆ ಅಷ್ಟೇ ಇಲ್ಲಿ. ಇಷ್ಟು ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.